ಭೂತ ವಿದ್ಯಾ ಅಂತ ಹೆಸರು ಹೇಳ್ತಿದ್ದಂಗೆ ಭೂತ ಈ ಅಂತ ಹೇಳಿ ಎಲ್ಲ ದೂರ ಮಾಡ್ತಾರೆ. ಇವತ್ತಿಗೂ ಆಯುರ್ವೇದಿಕ್ ಕಾಲೇಜ್ಗಳಲ್ಲಿ ಇದನ್ನ ಪಾಠ ಮಾಡ್ತಾರೆ. ಹೌದಾ? ಮುಟ್ಟದೇ ಇಲ್ಲ. ಇದೇ ಒಂದಿದೆ 8ನೇ ಅಂಗ ಅಷ್ಟಾಂಗದಲ್ಲಿ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ ಅಂತ ಬಿಟ್ಬಿಡ್ತಾರೆ. 99% ಆಫ್ ದ ವರ್ಲ್ಡ್ ಇಸ್ ಅನ್ಕಾನ್ಶಿಯಸ್. ಸೊ ಹಾಗಾಗಿ ಈ ಭೂತ ವಿದ್ಯೆಯಲ್ಲಿ ಆ 99% ಕವರ್ ಆಗುತ್ತೆ. ಏನ್ 99%? ವೈಬ್ರೇಷನ್ಸ್, ಎನರ್ಜಿ. ಭೂತ ವಿದ್ಯೆನ ನಾನು ಪಾಲಿಸ್ತೀನಿ ಅಂದ್ರೆ ಹೇಗೆ? ಪುಸ್ತಕಗಳನ್ನ ಓದ್ತೀವಿ, ಅದ್ರ ಬಗ್ಗೆ ಭಾಷಣಗಳನ್ನ ಕೊಡ್ತೀವಿ. ಆತ್ಮದ ಅನುಭವ, ನನ್ನ ಆತ್ಮದ ಅನುಭವ ನನಗಿದೆಯಾ? ಇಲ್ಲ. ಸೊ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಚಿಕಿತ್ಸೆಗಳನ್ನ ಕೊಡ್ತೀವಿ. ಚಿಕಿತ್ಸೆಗಳೆಲ್ಲ ಭಾವನೆ. 97% ಆಫ್ ದ ಕೀಮೋ ರೆಸಿಪಿಯೆಂಟ್ಸ್ ಡೈ ಬಿಕಾಸ್ ಆಫ್ ಕೀಮೋ. ಅಮ್ಮನ ಮುಖ ನೋಡಿದ ತಕ್ಷಣ ಮಗು ವಾಸಿ ಆಗತ್ತ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಪೇರೆಂಟ್ಸ್ ಡೋಂಟ್ ವಾಂಟ್ ಟು ಹೀಲ್ ದ ಚೈಲ್ಡ್. ಅವಳು ನನ್ಗೆ ಹೇಳ್ತಾ ಇದ್ದು, ಹುಟ್ಟೋದಿಕ್ ಮುಂಚೆ ನಮ್ಮ ತಾಯಿ ತಂದೆ ರೂಮಲ್ಲಿ ಇದ್ದಾಗ ನಾನು ಐ ರಿಮೆಂಬರ್ ಫ್ಲೋಟಿಂಗ್ ಆನ್ ದ ಸೀ. ಬಿಗ್ಗೆಸ್ಟ್ ಫಿಯರ್ ಇಸ್ ದ ಫಿಯರ್. ಯಾಕೆಂದ್ರೆ ಇದನ್ನ ಬಿಟ್ಟು ನಾನು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಜರ್ನಿ ಬಿಯಾಂಡ್ ಇಸ್ ಅನ್ನೋ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ನಮ್ ಶೋ ಹೆಸರಿಗೆ ತಕ್ಕಂತೆ ಬಹಳ ಕ್ಯೂರಿಯಸ್ ಆಗಿರೋ ಒಂದು ಕಾನ್ವರ್ಸೇಷನ್ ಹುಟ್ಕೊಳ್ಳುತ್ತೆ. ಅದಕ್ಕೆ ಕಾರಣನೇ ಭೂತ ವಿದ್ಯಾ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಟ್ರಾನ್ಸ್ಫಾರ್ಮ್ಯಾಟಿಕ್ ಡೈಲಾಗ್ ಥೆರಪಿ, ವಿಚ್ ಇಸ್ ಅ ಫಾರ್ಮ್ ಆಫ್ ಹೀಲಿಂಗ್. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ ಜೊತೆಗೆ ಇವತ್ತಿನ ಗೆಸ್ಟ್ ನಾಗಕುಮಾರ್ ಸರ್. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿದ್ದೀನಿ. ಭೂತ ವಿದ್ಯಾ ಇದನ್ನ ಈ ಅಭ್ಯಾಸ ಅಂತೆಲ್ಲ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ವರ್ಷದಿಂದ ಶುರು ಆಯ್ತು ಸರ್ ನಿಮ್ ಈ ಜರ್ನಿ? ನನ್ಗೆ ಭೂತ ವಿದ್ಯೆ ಇಂಟ್ರೊಡ್ಯೂಸ್ ಆಗಿದ್ದು ಅಥವಾ ನನ್ನ ಮನವರಿಕೆಗೆ ಬಂದಿದ್ದು ಲೇಟ್ ಆಗಿ. ಇಂಟ್ರೊಡ್ಯೂಸ್ ಆಗಿದ್ದು ಬಹಳ ಮುಂಚೆ, ಬಟ್ ಅದು ನನಗೆ ಅದು ಅಷ್ಟು ಅಟ್ರಾಕ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಆಯುರ್ವೇದ ಅಂದ್ರೆ ಅದು ನಿಕೃಷ್ಟವಾದ ಪದ್ಧತಿ, ಕೀಳು, ಒಂಥರ ನಾವು ಮಾಮೂಲಿ ನೋಡಿದ ರೀತಿನೇ ಬೇರೆ ಆಯುರ್ವೇದನ. ನಮ್ ತಾತ ಆಯುರ್ವೇದಿಕ್ ಪಂಡಿತರು ಆಗಿದ್ರು ಕೂಡ ನಾವೆಲ್ಲ ಅದನ್ನ ಅಯ್ಯೋ ತಾತ ಮಾಡ್ತಾರೆ ಇನ್ನೇನು ಅಂತ ಹೇಳಿ ಅದನ್ನ ಒಂಥರ ನೆಗ್ಲೆಕ್ಟ್ ಮಾಡಿದ್ವಿ. ಅವರು ಸತ್ತ ನಂತರ ನನಗೆ ಅದು ಕಾಡಕ್ ಶುರು ಆಯ್ತು. ಏನಿದು ಇಷ್ಟು. ಹಿ ವಾಸ್ ವೆರಿ ಫೇಮಸ್ ಡಾಕ್ಟರ್, ವೆರಿ ವೆರಿ ವೆಲ್ ನೋನ್, ವೆರಿ ಫೇಮಸ್, ತುಂಬಾ ಎಸ್ಟಾಬ್ಲಿಷ್ಡ್. ಮತ್ತೆ ಅವರು ಒಂಥರ ಅವರು ಕೈಗೆ ತಗೊಂಡ್ರೆ ಅದು ಗ್ಯಾರಂಟಿ ಲಾಜಿಕಲ್ ಎಂಡ್ ಕರ್ಕೊಂಡು ಹೋಗೋದು ಅಂತ ಗ್ಯಾರಂಟಿ ಇತ್ತು ಎಲ್ರಿಗೂ. ಅವರ ಹೆಸರು ನರಸಿಂಹಮೂರ್ತಿ ಅಂತ, ಪಂಡಿತ್ ಎಲ್ ನರಸಿಂಹಮೂರ್ತಿ ಅಂತ. ಮೈಸೂರಲ್ಲಿ NKCA ಫಾರ್ಮಸಿ ಅಂತ ಇದೆ, ಈಗಲೂ ನಡೀತಾ ಇದೆ. ಅದ್ರದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಆಮೇಲೆ ಅವರು ತಲಕಾಡು ಇದೆಲ್ಲ, ಅಲ್ಲಿ ಬಾಲಕೃಷ್ಣಾನಂದ ಮಠ ಅಂತಿದೆ, ಅಲ್ಲಿ ಸನ್ಯಾಸ ದೀಕ್ಷೆ ತಗೊಂಡು ಅಲ್ಲಿ ಗುರುಗಳಾಗಿದ್ರು. ಅಲ್ಲೇ ಅವ್ರದ್ದು ಅಂತ್ಯ ಆಗಿತ್ತು. ಸೊ ಆ ಆಶ್ರಮ ಮಠದಲ್ಲಿದ್ದಾಗ ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ನನಗೆ ಇದ್ರದ್ದು ಸ್ವಲ್ಪ ಅವರು ದಾರಿ ತೋರಿಸಿದ್ರು. ಭೂತ ವಿದ್ಯೆ ಅಂದ್ರೆ ಹೇಳ್ತೀನಿ. ಭೂತ ಅಂದ್ರೆ ದೇಹವಿಲ್ಲದ್ದು ಅಂತ ಅರ್ಥ, ನಾನ್ ಫಿಸಿಕಲ್. ಕೆಲವು ಸಲ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೋಡ್ತಾರೆ. ಪಂಚಭೂತಗಳು ಅಂತ ನೋಡ್ತೀವಿ. ಹೌದು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇದು ಇದರಲ್ಲಿದೆ, ಭೂತ ವಿದ್ಯೆದಲ್ಲಿದೆ. ಇನ್ನೊಂದ್ ಕಡೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಇದೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇದು ಕೂಡ ಇದರಲ್ಲೇ ಬರುತ್ತೆ, ಈ ಭೂತದಲ್ಲೇ ಬರುತ್ತೆ, ಭೂತ ವಿದ್ಯೆದಲ್ಲೇ ಬರುತ್ತೆ. ಅಂದ್ರೆ ನನ್ನ ಪಾಸ್ಟ್ ಅಲ್ಲಿ ನನಗೆ ಏನಾಗಿದೆಯೋ ಅದು ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಅಂದ್ರೆ ಸೇಮ್ ಈ ಮಾಡರ್ನ್ ಸೈಕಾಲಜಿ ಹೇಳೋ ತರ ಸೇಮ್ ನನ್ನ ಪ್ರೀವಿಯಸ್ ಮೆಮೊರೀಸ್, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿರುತ್ತೋ ಅದು ಇದ್ದೇ ಇರ್ಬೇಕದು. ಸೊ ಆ ತರ ಭೂತಕಾಲದಿಂದ ವರ್ತಮಾನ ಕಾಲಕ್ಕೆ ಬರುತ್ತೆ. ಇದರ ವರ್ತಮಾನನೇ ನನ್ನ ಭವಿಷ್ಯ ನೋಡೋದು, ಫ್ಯೂಚರ್. ಸೊ ಸೇಮ್ ಥಿಂಗ್ ಭೂತ ವಿದ್ಯೆ ಅಲ್ಲಿಗೂ ಬರುತ್ತೆ. ಸೊ ಜೊತೆಗೆ ವಾಟ್ ಎವರ್ ಇಸ್ ನಾಟ್ ಫಿಸಿಕಲ್ ಈಸ್ ಭೂತ ವಿದ್ಯೆ. ಅಂದ್ರೆ ನಾವು ಈಗ ಏನನ್ನ ಜಗತ್ತು ಅಂತ ನೋಡ್ತಾ ಇದೀವೋ ಅದು ನನ್ನ ಪ್ರಕಾರ ಅಥವಾ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇಸ್ 1%. 99% ಅನ್ನೋನ್. ವಿ ಹ್ಯಾವ್ ನೆವರ್ ಎಕ್ಸ್ಪ್ಲೋರ್ಡ್. ನಮ್ಗೆ ಅದು ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ, ಗಮನಿಸ್ಕೊಂಡು ಇಲ್ಲ, ಅದ್ರದ್ದು ಊಹೆನೂ ಇಲ್ಲ ಇರಬಹುದು ಅನ್ನೋದು. 99% ಆಫ್ ದ ವರ್ಲ್ಡ್ ಇಸ್ ಅನ್ನೋನ್ ಟು ಅಸ್. ಸೊ ಹಾಗಾಗಿ ಈ ಭೂತ ವಿದ್ಯೆಯಲ್ಲಿ ಆ 99% ಕವರ್ ಆಗುತ್ತೆ.
ಏನ್ ಈ 99%? ವೈಬ್ರೇಷನ್ಸ್, ಎನರ್ಜಿ. ವಿ ಆರ್ ಆಲ್ ಎನರ್ಜಿ, ಎಲ್ಲರೂ ಪ್ಯೂರ್ ಎನರ್ಜಿ ಫಾರ್ಮ್ಸ್. ಅದನ್ನೇ ಪ್ರಾಣ ಅಂತ ಪ್ರಾಣ ಹೇಳ್ತೀವಿ ನಾವು, ತರಂಗಗಳು ಅಂತೀವಿ, ಕಂಪನಗಳು ಅಂತ ಹೇಳ್ತೀವಿ, ಬೇರೆ ಬೇರೆ ತರದಲ್ಲಿ ಹೇಳ್ತೀವಿ. ಬಟ್ ಈ ದೇಹ ಕೂಡ ಎನರ್ಜಿ. ಪ್ರತಿಯೊಂದು ಬಿಲ್ಡಿಂಗು, ಮನೆ, ಕಲ್ಲು, ಮಣ್ಣು ಎಲ್ಲಾನು ಕೂಡ ಇಟ್ಸ್ ವೈಬ್ರೇಷನ್ಸ್. ಈ ವೈಬ್ರೇಷನ್ಸ್ ಕಂಡೆನ್ಸ್ ಆದಾಗ ಕೆಲವು ಫಾರ್ಮ್ಸ್, ಕೆಲವು ಶೇಪ್ಸ್ ತಗೊಳತ್ತೆ. ಅದರದ್ದೇ ಆದ ಒಂದು ಕ್ಯಾರೆಕ್ಟರ್, ಪರ್ಸನಾಲಿಟಿ, ಜೀವ ಬಂದು ಅದು ಅದರದ್ದೇ ಆದ ಒಂದು ಜೀವ ಶುರು ಆಗುತ್ತೆ, ಅದ್ರದ್ದು ಜೀವ ನಡೆಯುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಏನನ್ನ ನಾವು ದೇಹ ಒಂದು ಒಪೇಕ್ ಬಾಡಿ, ಒಂದು ಸ್ಥೂಲವಾದದ್ದು ಅಂತ ನೋಡ್ತೀವೋ, ಅದಕ್ಕೆ ಕಾರಣ ಈ ಎನರ್ಜಿ. ಆ ಎನರ್ಜಿ ನಾನು ಗಮನಿಸ್ಲಿಲ್ಲ ಅಂದ್ರೆ ನಾನು ಏನೇ ದೇಹಕ್ಕೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಹಾಗಾಗಿ ಎಲ್ಲಾ ಮೆಥಡ್ ಫೇಲ್ ಆಗ್ತಾ ಇದೆ. ಎಲ್ಲಾ ಟ್ರೈ ಮಾಡಿದ್ದೀವಿ ಇಲ್ಲಿ ತನಕ, ಎಲ್ಲಾನು ಟ್ರೈ ಮಾಡಿ ಎಲ್ಲಾದ್ರಲ್ಲೂ ಫೇಲ್ ಆಗಿದ್ದೀವಿ. ಯಾವುದು ನಮ್ಗೆ ಸಹಾಯ ಮಾಡುತ್ತೋ ಅದನ್ನ ದೂರ ತಳ್ಳಿಬಿಟ್ಟಿದ್ದೀವಿ. ಯಾವುದು ನಮಗೆ ಹೆಲ್ಪ್ ಆಗಲ್ವೋ ಅದನ್ನ ಹತ್ರ ಇಟ್ಕೊಂಡು ನಾವು ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನೂ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀವಿ. ಸೊ ಇದು ಬೇಸಿಸ್ ಆಫ್ ಭೂತ ವಿದ್ಯೆ. ವಾಟ್ ಎವರ್ ಇಸ್ ನಾಟ್ ಫಿಸಿಕಲ್, ವಾಟ್ ಎವರ್ ಇಸ್ ಇನ್ ದ ಎನರ್ಜಿ ಫಾರ್ಮ್, ಅದು ಈ ವಿದ್ಯೆಯಲ್ಲಿ ಬರುತ್ತೆ. That's why the term came transsomatic dialogue therapy. ಇಲ್ಲ, transsomatic dialogue therapy is completely different but connected to ಭೂತ ವಿದ್ಯೆ. Okay. ಈ ಟ್ರಾನ್ಸೋಮ್ಯಾಟಿಕ್ ಡೈಲಾಗ್ ಥೆರಪಿ ಅನ್ನೋದು ಓಶೋ ಇಂದ ಬಂದಿದೆ. ಈ ಥೆರಪಿ ಬೇಸು ನಮ್ಮ ಹಲ್ಲು. ಇದೇನ್ ಸರ್ ಓಶೋ ಇಂದ ಬಂದಿದ್ದು ಅಂದ್ರೆ? ಓಶೋ ರಜನೀಶ್ ಅಂತ ಇದ್ರು. ನಾನು ಬಹಳ ವರ್ಷಗಳಿಂದ ಅವರನ್ನ ಫಾಲೋ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಟೆಕ್ನಿಕ್ಸ್ ತುಂಬಾ ವರ್ಷದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರ ಟ್ರೈನಿಂಗ್ಸ್, ಥೆರಪೀಸ್ ಎಲ್ಲ ಮಾಡ್ತಾ ಇದ್ದೀನಿ. ಅವರ ಹತ್ರ ಇದ್ದಂತ ಬಹಳ ಹತ್ತಿರವಾಗಿದ್ದಂತ ಕೆಲವು ಡಿಸೈಪಲ್ಸ್ ಹತ್ರ ನಾನು ಸ್ಟೂಡೆಂಟ್ ಆಗಿ ತುಂಬಾ ಕಲಿತಿದ್ದೀನಿ. ಅಲ್ಲಿ ಅವರ ಒಬ್ರು ಸ್ಟೂಡೆಂಟ್ ಸ್ವಾಮಿ ದೇವಗೀತ್ ಅಂತ ಒಬ್ರು ಇದ್ರು. ಅವರು ಓಶೋಗೆ ಪರ್ಸನಲ್ ಡೆಂಟಿಸ್ಟ್. ಅವರು ಓಶೋದು ಹಲ್ಲುಗಳನ್ನ ನೋಡ್ಕೊಳ್ಳೋರು. ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವ್ರ ಪ್ರಕಾರ ಹಿ ಹ್ಯಾಡ್ ಪರ್ಫೆಕ್ಟ್ ಟೀತ್. ಬಟ್ ಯಾವಾಗಲೂ ಒಂದ್ಸಲಿ ತೊಂದರೆ ಆದಾಗ, ಇವ್ರು ಟ್ರೀಟ್ ಮಾಡಕ್ ಹೋಗಿ ಇವ್ರು ಫೇಲ್ ಆದಾಗ, ಓಶೋ ಶೋಡ್ ಹಿಮ್ ಹೌ ಟು ಟ್ರೀಟ್. ಅವಾಗ ಶುರುವಾಗಿದ್ದು ಈ ಥೆರಪಿ. ಸೊ ಹಂಗಿದ್ರೆ ಈ ಟ್ರಾನ್ಸ್ಫಾರ್ಮ್ಯಾಟಿಕ್ ಡೈಲಾಗ್ ಥೆರಪಿ ಇದರ ಫಾದರ್ ಓಶೋ ಅವರು ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಿಲ್ದಿರೋಂಗೆ ನಾವೇ ಏನೇನೋ ಅನ್ಕೊಂಡು ಅದೇ ನಮ್ ಸುತ್ತ ಒಂದ್ ಗೋಡೆ ಆಗಿ ಮುಂದಕ್ಕೆ ಹೋಗೋದಕ್ಕೆ ಅದು ಸ್ಟಾಪ್ ಮಾಡ್ತಾ ಇರತ್ತೆ. ಜನರಲೈಸ್ಡ್ ಆಗಿ ಇವತ್ತಿನ ಕಾಲದಲ್ಲಿ ಏನೇನ್ ಅನ್ಕೊಂಡ್ರೆ ಜನ ಯಾವ್ದನ್ನ ಸ್ಟಾಪ್ ಮಾಡ್ತಾ ಇರ್ತಾರೆ ಅಂತ ಒಂದಷ್ಟು ಉದಾಹರಣೆಗಳು ಕೊಡ್ಬೋದಾ? ಇಲ್ಲಿ ದೇರ್ ಆರ್ ಟೂ ಥಿಂಗ್ಸ್. ಒಂದು ಆಕರ್ಷಣೆ, ಇನ್ನೊಂದು ವಿಕರ್ಷಣೆ. ಓಕೆ. ಅಟ್ರಾಕ್ಷನ್, ಡಿಸ್ಟ್ರಾಕ್ಷನ್, ಎಕ್ಸ್ಪಲ್ಷನ್, ಕಾಂಟ್ರಾಕ್ಷನ್. ಈಗ ಈ ಆಕರ್ಷಣೆಗೆ ಒಂದು ಕಾರಣ ನನ್ನ ಆಸೆ, ಡಿಸೈರ್. ಆಸೆ ಅಂತ ತಕ್ಷಣ ನಮಗ್ ಬರೋದು ತಪ್ಪು. ಆಸೆ ಪಡಬಾರ್ದು. ಅದೇ ಗಾದೆಗಳಿದೆ, ಕಂಡೀಷನಿಂಗು ಇದೆ ಅಲ್ವಾ? ಆಸೆಯೇ ದುಃಖಕ್ಕೆ ಮೂಲಕ ಅಂತ ಹೇಳಿ ನಾವೆಲ್ಲ ಅತಿ ಆಸೆ ಗತಿ ಕೇಡು ಇದೆಲ್ಲ ನಾವು ಕಲ್ತ್ಬಿಟ್ಟಿದ್ದೀವಿ. ಯಾವಾಗ ನಾವ್ ಇದನ್ನ ಒಪ್ಕೋತೀವೋ ನಾವು ಏನನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ನೀವ್ ಹೇಳೋದು ಆಕರ್ಷಿಸ್ಬೇಕು, ಎಲ್ಲದಕ್ಕೂ ಆಸೆ ಇಟ್ಕೋಬೇಕು ಅಂತೀರಾ? ಇಲ್ಲ, ಆಸೆನ ನಾವು ಗೌರವಿಸ್ಬೇಕು ಮೊದಲನೇದು. ಅದು ದುರಾಸೆ ಆಗದೆ ನೋಡ್ಕೋಬೇಕು. ಸೊ ರೆಸ್ಪೆಕ್ಟ್ ಡಿಸೈರ್, ರೆಸ್ಪೆಕ್ಟ್, ಆಸೆ ಗೌರವ ಕೊಡಿ. ಈ ಆಸೆ ಯಾವುದು ಅಂತ ನಾವು ವಿವೇಚನೆ ಮಾಡ್ಬೇಕು. ಈ ಆಸೆನ ನಾನು ಫಾಲೋ ಮಾಡ್ಕೊಂಡು ಹೋದ್ರೆ ನನ್ನ ಜೀವನದಲ್ಲಿ ನಾನು ಹಾದಿ ತಪ್ಪಿನ ಇಲ್ಲ, ಇದು ನನ್ನನ್ನ ಉದ್ಧಾರ ಮಾಡಪ್ಪ ಅಂತ ಗೊತ್ತಾಗ್ಬೇಕು. ಅದು ಎರಡನೇ ಲೆವೆಲ್. ಒಂದು ರೆಸ್ಪೆಕ್ಟ್ ಮಾಡ್ಬೇಕು, ಎರಡನೇದು ಈ ಆಸೆ ನನಗೆ ಉದ್ಧಾರ ಮಾಡಕ್ ಬಂದಿದ್ಯಾ ಅಥವಾ ನನ್ನ ಕೆಡ್ಸಕ್ ಬಂದಿದ್ಯಾ. ಸೊ ಈ ಉದ್ಧಾರ ಮಾಡುವಂತ ಆಸೆ ಇದ್ರೆ ದೆನ್ ವಿ ಹ್ಯಾವ್ ಟು ಸ್ಟೇ ಫೋಕಸ್ಡ್ ಆನ್ ದ ಡಿಸೈರ್. ಯಾವುದು ಆಸೆ ಇದೆಯೋ ಅದ್ರ ಮೇಲೆ ಗಮನ ಕೊಡ್ಬೇಕು. ಯಾವುದು ಆಸೆ ಇದ್ರೆ ಯಾವುದೋ ಒಂದು ಔಟರ್ ಆಬ್ಜೆಕ್ಟ್ ಅಥವಾ ಔಟರ್ ಪ್ಲೇಸ್ಗೆ ನಾವು ಆಸೆ ಪಡ್ತೀವಿ. ಆಸೆ ಇಸ್ ಆಲ್ವೇಸ್ ಟುವರ್ಡ್ಸ್ ಔಟ್ ಸೈಡ್, ಹೊರಗಡೆ ದಿಕ್ಕ ನಾನು ಆಸೆ ಪಡ್ತೀನಿ. ಅದು ಏನು? ಸೊ ದಟ್ ಮೀನ್ಸ್ ಇಲ್ಲ ನಂಗೆ ಒಂದು ಪೊಸಿಷನ್ ಬೇಕು, ಇಲ್ಲ ದುಡ್ಡು ಬೇಕು, ಫೇಮಸ್ ಆಗಬೇಕು, ರಿಚ್ ಆಗಬೇಕು, ಮನೆ ಮಾಡಬೇಕು, ಕಾರ್ ತಗೋಬೇಕು, ವಾಟ್ ಎವರ್ ಮೈ ಡಿಸೈರ್. ಸೊ ದೇರ್ ಆರ್ ಟೂ ಥಿಂಗ್ಸ್ ಹಿಯರ್. ಒಂದು ನಾನು ಆಸೆ ಪಡ್ತಾ ಇರೋದು, ಇನ್ನೊಂದು ಆಚೆ ಕಡೆ ಇರುವಂತ ಆಬ್ಜೆಕ್ಟ್ ಆಗಲಿ ಪೊಸಿಷನ್ ಆಗಲಿ ಏನಾಗಿರ್ಬೋದು. ಸೊ ದಟ್ ಮೀನ್ಸ್ ಆ ಪೊಸಿಷನ್ ಆ ಆಬ್ಜೆಕ್ಟ್ ಇರ್ಲಿಲ್ಲ ಅಂದ್ರೆ ಅದ್ರ ಮೇಲೆ ನಂಗೆ ಆಸೆ ಬರ್ತಿರ್ಲಿಲ್ಲ. ಸೊ ದಟ್ ಮೀನ್ಸ್ ನಾನು
ಮನೆ ಕಟ್ಟಬೇಕು, ದೊಡ್ಡದಾಗ ಒಂದು ಮನೆ ಕಟ್ಟಬೇಕು, ಇಲ್ಲ ಸಿಕ್ಕಾಪಟ್ಟೆ ದುಡ್ಡು ಎಕ್ಸ್ಪೆನ್ಸಿವ್ ಕಾರ್ ತಗೋಬೇಕು ಅಂತಿದ್ರೆ ಕಾರ್ಗೂ ನನಗೂ ಒಂದು ಸಂಬಂಧ ಇದೆ. ದೇರ್ ಇಸ್ ಅ ರಿಲೇಶನ್ಶಿಪ್, ಈವನ್ ದೋ ಇಟ್ ಡಸಂಟ್ ಎಕ್ಸಿಸ್ಟ್ ಯೆಟ್, ಅದಿನ್ನೂ ಮ್ಯಾನಿಫೆಸ್ಟ್ ಆಗಿಲ್ಲ ಅಂದ್ರೂ ಕೂಡ ಆಲ್ರೆಡಿ ಎಮೋಷನಲ್ ಲೆವೆಲ್ ಅಲ್ಲಿ ಒಂದು ರಿಲೇಶನ್ಶಿಪ್ ಇದೆ. ಈ ರಿಲೇಶನ್ ನಾನು ನನ್ನ ಆಸೆಯಿಂದ ಎಲ್ಲಿ ಶುರು ಆಗುತ್ತೆ ಈ ರಿಲೇಶನ್ ನನ್ನ ಕಡೆಯಿಂದ, ಅದನ್ನ ನಾನು ಪ್ಯೂರಿಫೈ ಮಾಡಬೇಕು. ಅಂದ್ರೆ ಇಟ್ ಹ್ಯಾಸ್ ಟು ಬಿ ವೆರಿ ಇಂಟೆನ್ಸ್, ವೆರಿ ಪ್ಯೂರ್. ಆ ಡಿಸೈರ್ ಶುದ್ಧವಾಗಿದ್ರೆ ಆ ಡಿಸೈರ್ ವಿಲ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಐ ವಾಂಟ್. ಇದಿಷ್ಟು ನಮ್ ಕಡೆನ ಆಗ್ಬೇಕಾಗಿರೋದು ಅಷ್ಟೇ. ಶುದ್ಧ ಮಾಡೋದು ಹೇಗೆ? ನಾನು ಅದನ್ನ ದುರಾಸೆ ಆಗಕ್ ಬಿಡಬಾರ್ದು. ಒಂದ್ ಕಾರ್ ತಗೊಂಡು 3 ಕಾರ್ ಉನ್ನೋದು, ಆಮೇಲೆ ಆ ಕಾರಲ್ಲಿ ಹೈ ಲೆವೆಲ್ ಅದು ಇದು, ಅದು ಒಂಥರ ನನಗೆ ಅದು ಬೆಳೆಸ್ಕೊತಾ ಹೋಗ್ಬಾರ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ನೋಯಿಂಗ್ ವೆನ್ ಟು ಸೇ ಇನಫ್. ಎಸ್, ಯಾವಾಗ ಸಾಕು ಬೇಕು ಅನ್ನೋದು ಗೊತ್ತಿರ್ಬೇಕು ನನಗೆ. ಅದನ್ನ ನಾನು ಪ್ಯೂರಿಫೈ ಮಾಡ್ಕೊಂಡ ಆಸೆನ ಅದ್ರ ಬಗ್ಗೆ ಗೌರವದಿಂದ ನಾನು ಅದ್ರ ಬಗ್ಗೆ ನನ್ನ ಗಮನ ಇತ್ತು ಅಂದ್ರೆ ದಟ್ ಡಿಸೈರ್ ವಿಲ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಇಟ್ ವಾಂಟ್ಸ್, ವಾಟ್ ಎವರ್ ಇಟ್ ಹ್ಯಾಸ್ ಟು ಕಮ್ ಔಟ್. ಬೀಜ ಬಿತ್ತೋದು ಹೇಗೆ ಅಂತ ಅದನ್ನ ಹೇಳಿದ್ರಿ. ಇನ್ನೊಂದು ಏನಾಗತ್ತೆ ಅಂದ್ರೆ ಇಲ್ಲಿ ಬರೀ ಆಸೆನ ನಾನು ಚೇಸ್ ಮಾಡ್ಕೊಂಡು ಹೋದಾಗ ಆ ಏನು ಬರುತ್ತೋ ನನಗೆ ಅದರಿಂದ ಬರೋ ಫಜೀತಿಗಳನ್ನ ನಾನು ತಡ್ಕೊಳಕ್ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ದುರಾಸೆಯಿಂದ ನನ್ಗೆ ಯೋಗ್ಯತೆಗಿಂತ ಹೆಚ್ಚಾಗಿ ಏನನ್ನೋ ಆಸೆ ಪಟ್ಟು ಪಡ್ಕೊಂಡಿದ್ರೆ ಅದರಿಂದ ಬರೋದನ್ನ ತಡ್ಕೊಳಕ್ ನಂಗೆ ಆಗ್ಬೇಕು. ಅದು ಶಕ್ತಿ ನಂಗಿರಲ್ಲ. ಅದನ್ನು ಯೋಚನೆ ಮಾಡಿ ಹಾಸಿಗೆ ಎದ್ದಷ್ಟು ಕಾಲ್ ಚಾಚಬೇಕಾ? ಅಲ್ಲಿಂದ ಶುರು ಆಗತ್ತಿದ್ದು, ರೂಟ್ ಇಂದ ಸ್ಟಾರ್ಟ್ ಮಾಡ್ಬೇಕಿತ್ತು. ಓಕೆ, ಟೀನೇಜ್ ಅಲ್ಲಿ ಅಬ್ರಪ್ಟ್ ಆಗಿ ಆಗಲ್ಲ ಅದು. ಸೊ ದಟ್ಸ್ ಅ ಪ್ಯಾಟರ್ನ್. Yes, it's a process, it's a pattern, it's a whole personality is there. ಸೊ ಹಂಗಿದ್ರೆ ಚಿಕ್ಕವರಿದ್ದಾಗ 3 ವಯಸ್ಸಾಗೋವರೆಗೂ ನಮಗ್ ಬುದ್ಧಿ ಬಂದಿರಲ್ಲ, ಸುತ್ತಮುತ್ತ ಇರೋ ವಾತಾವರಣದ ಮೇಲೆ ನಮಗ್ ಕಂಟ್ರೋಲ್ ಇರಲ್ಲ. ಅದಾದ್ಮೇಲೆ 3ರಿಂದ ಏನೇನ್ ನಮಗೆ ತೋರಿಸ್ತಾರೋ, ಈಗ ನಮ್ಮ ಅಪ್ಪ ಅಮ್ಮ, ನಾನು ಯಾವ ಮನೇಲಿ ಬೆಳೆದಿರ್ತೀನೋ, ನನ್ನ ವಾತಾವರಣ, ಅದು ನನ್ ಕಂಟ್ರೋಲ್ ಇಲ್ಲ, ಅವ್ರ ಕೈನಲ್ಲಿ ಗೊಂಬೆ ನಾನು. ಸೊ ಇವೆಲ್ಲ ಕಲೆಕ್ಟ್ ಮಾಡ್ತಾ ಈಗ ಟೀನೇಜ್ 18 ವಯಸ್ಸು ಬರೋವರೆಗೂ ಏನ್ ಬೆಳಿತಾನೇ ಇರ್ತೀವಿ ಅಂತ ಹೇಳಿದ್ರಿ. ಸೊ ಇಲ್ಲೆಲ್ಲ ಆಗಿರುವಂತ ಏರುಪೇರುಗಳನ್ನ ಮತ್ತೆ ಸಮ ಮಾಡ್ಕೊಳ್ಳೋದು ಹೇಗಾಗಿದೆ? ಖಂಡಿತ ಮಾಡ್ಕೊಳಕ್ ಸಾಧ್ಯ. ಈ ಒಂದು ಏನೇನು ಏರುಪೇರುಗಳಾಗಿದೆಯೋ ಅದು ನಮ್ಗೆ ಒಂದು ಸೈಕಲಾಜಿಕಲ್ ಬ್ಲಾಕ್ ಆಗೋ, ಎಮೋಷನಲ್ ಬ್ಲಾಕ್ ಆಗೋ, ಅಥವಾ ಫಿಸಿಕಲ್ ಪ್ರಾಬ್ಲಮ್ಸ್ ಆಗೋ ಕಾಣುತ್ತೆ ಆಚೆ ಕಡೆ. ಪದೇ ಆಕ್ಸಿಡೆಂಟ್ ಮಾಡ್ಕೋತಾರೆ ಕೆಲವರು, ಫ್ರಾಕ್ಚರ್ ಮಾಡ್ಕೋತಾರೆ ಕೆಲವರು, ಯಾವ್ದೇ ಕಾರಣ ಇದ್ದು ನಡ್ಕೊಂಡು ಹೋಗ್ತಾ ಬಿದ್ಬಿಟ್ಟು ಕಾಲ್ ಮುಡ್ಕೊಂಡ್ಬಿಡ್ತಾರೆ. ದೇರ್ ಈಸ್ ಅ ರೀಸನ್ ಫಾರ್. ಇಲ್ಲ ಪದೇ ನೆಗಡಿ ಆಗೋದು, ಬೆಳಿಗ್ಗೆ ಎದ್ದ ತಕ್ಷಣ ಸೀನೋದು, ತಲೆನೋವು ಬರೋದು, ಈ ಕೆಲವು ಸಿಂಪ್ಟಮ್ಗಳು ಇದ್ದೇ ಇರುತ್ತೆ. ಸೊ ಆ ಸಿಂಪ್ಟಮ್ ನ ಹಿಡ್ಕೊಂಡು ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋದಾಗ, ಹುಡುಕ್ತಾ ಹೋದಾಗ ಮೂಲ ಸಿಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಯಾವ್ದೋ ಒಂದು ಸಿಂಪ್ಟಮ್, ಅದೊಂಥರ ಒಂದು ಕೀ, ಅದು ಯಾವ ಡೋರ್ ಓಪನ್ ಮಾಡಕ್ಕೆ ಗೊತ್ತಾಗಲ್ಲ ಅನ್ನೋದು. ಯಾಕಂದ್ರೆ ನನಗೆ ಮೂಲ ಏನು ಅಂತ ನನಗೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ, ನಿಮ್ ಒಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ವೆನ್ ಯು ಸೇ ಓಕೆ ನನ್ಗೆ ಕತ್ತು ನೋವು ಬರುತ್ತೆ ಇಲ್ಲಿ ಅಂತ ಹೇಳಿದಾಗ ಐ ಸ್ಟಾರ್ಟ್ ಲುಕಿಂಗ್ ಅಟ್ ಇಟ್. ಹೇಗೆ ಎಲ್ಲಿಂದ ಶುರು ಆಗಿದೆ ಅಂತ ಅದನ್ನ ಡಿಗೋಟ್ ಮಾಡ್ತಾ ಮೂಲ ಸಿಗುತ್ತೆ. ಸೊ ದಟ್ಸ್ ದ ವೇ ನೀವು ಟ್ರೀಟ್ ಮಾಡ್ತೀವಿ, ಮಾಡದೆ ಹಾಗೆ. ಸೊ ಇಲ್ಲಿವರೆಗೂ ನಾವು ಸಾಕಷ್ಟು ಮಾತಾಡಿದ್ವಿ ಅಂದ್ರೆ ಅವ್ರಿಗವ್ರಿಗೆ ಅನ್ನಿಸ್ಬೇಕು ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಅಲ್ಲಿಂದ ಫಸ್ಟ್ ಪ್ರಾಬ್ಲಮ್ ಬರ್ತಾರೆ, ಅಡ್ರೆಸ್ ಮಾಡ್ತಾರೆ. ಅಂಡ್ ಎರಡನೇದು, ಈಗ ಜನರಿಕ್ ಆಗಿ ನಮ್ಮನ್ನ ನೋಡೋರ್ಗೆ ಒಂದಷ್ಟು ನಾವು ಅಡ್ರೆಸ್ ಮಾಡ್ಬೋದಂದ್ರೆ ಯಾವ್ಯಾವ್ದು, ಉದಾಹರಣೆಗೆ ಈಗ ಮೈಯಲ್ಲಿ ಗಂಟುಗಳು, ಅದು ಒಂದು ಕಾಮನ್. ಎಷ್ಟೊಂದ್ ಜನಕ್ಕೆ ಮೈನಲ್ಲಿ ಎಲ್ಲೋ 1-2 ಗಂಟೆ ಆದ್ರೂ ಇರೋದು ಕಾಮನ್, ಇನ್ಕ್ಲೂಡಿಂಗ್ ಮೀ. ನಾನು ಬ್ಯಾಡ್ಮಿಂಟನ್ ಎಲ್ಲ ಆಡ್ತೀನಿ, ಅಫ್ಕೋರ್ಸ್ ಜಿಮ್ಮಿಂಗ್ ಅಂತ ಕೆಲವೊಂದು ಫಿಸಿಕಲಿ ಸ್ಟೇನ್ ಆಗಿರತ್ತೆ, ಮಸಲ್ ಒಂದಕ್ಕೊಂದು ಪ್ರೆಸ್ ಆಗಿ ಹಂಗಾಗಿರತ್ತೆ ಅಂತ ಸೈನ್ಸ್ ವಿಲ್ ಟೆಲ್. ಬಟ್ ಹೌ ಇಸ್ ಭೂತವಿದ್ಯೆ ಲುಕಿಂಗ್ ಅಟ್ ಈ ತರದ್ದು ಸರ್? ಸೈನ್ಸ್ ಸೊಲ್ಯೂಷನ್ ಕೊಡುತ್ತಾ? ಮಸಾಜ್ ಅಂತಾರೆ, ಸ್ಟ್ರೆಚಿಂಗ್ ಅಂತಾರೆ. ಯಾಕಂದ್ರೆ I was a massage therapist for more than 20 years. I know it. You're saying that's not the only solution. See, I'm going to tell you something very probably controversial. ನಮಗೆ ಕ್ಯಾನ್ಸರ್ನ ರೆಕಗ್ನೈಸ್ ಮಾಡಿದ್ದು ಸಮ್ವೇರ್ ಅರೌಂಡ್ ಲೆಟ್ಸ್ 100 years ago ಅಲ್ವಾ? 1920s ಅಲ್ಲೆಲ್ಲ ಶುರು ಫಸ್ಟ್ ಇಂಡಿಕೇಶನ್ಸ್ ಬಂದಿರ್ಬೋದು, ಅಥವಾ ಮುಂಚೆನೂ ಬಂದಿರ್ಬೋದು. ಕ್ಯಾನ್ಸರ್ ಅಂತ ಹೇಳಿ ಅದಕ್ಕೆ ಒಂದು ನೇಮ್ ಕೊಟ್ಟು ಅದನ್ನ ಇದು ಮಾಡಿದ್ದು 100 years ರಫ್ಲಿ ಲೆಕ್ಕ ಹಾಕೋಣ. ಇಟ್ ಕುಡ್ ಬಿ ಎನಿ ಲೆಂತ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದು ರಫ್ಲಿ 50 years ಇಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಥೌಸಂಡ್ಸ್ ಆಫ್ ಪೀಪಲ್
millions of rupees, dollars, euros they have spent. Thousands of hours of manpower has gone. ಇಷ್ಟೆಲ್ಲ ಆದ್ರೂ ಕೂಡ nothing has happened. Why? We are looking in the wrong direction. ಬೇರೆ ದಿಕ್ಕಲ್ಲಿ ನೋಡ್ತಾ ಇದೀವಿ. ನಾವ್ ಈ ಕಡೆ ಇದೆ, ನಾವ್ ಈ ಕಡೆ ನೋಡ್ತಾ ಇದೀವಿ. ಇದ್ರ ಬಗ್ಗೆನೂ ತುಂಬಾ ವಿಡಿಯೋಸ್ ಇದೆ. ಅಂದ್ರೆ ಎಂತಹ ಮಗುನ ನೀವು ಪಡ್ಕೋಬೇಕು, ಅದನ್ನು ನೀವು ಕೇಳ್ಕೋಬಹುದು ಅನ್ನೋದನ್ನ ಏನ್ ಹೇಳ್ತಾರೆ. ಇದರದ್ದು ಅದರ್ ಸೈಡ್ ನೀವು ಹೇಳ್ತಾ ಇದ್ರ, ಹೌದು, ಅದರ್ ಸೋಲ್ ವುಡ್ ಹ್ಯಾವ್ ವಾಚ್ ದಟ್ ಅಂಡ್ ದೆನ್ ಅದೇ ಡಿಸೈಡ್ ಮಾಡತ್ತಂತೆ. ಇದು ಇಸ್ ಇಟ್ ಟ್ರೂ? ಲೈಕ್ ದೇ ಚೂಸ್? ಐ ಡೋಂಟ್ ನೋ ವಾಟ್ ಟು. ಇದು ಚಾಯ್ಸ್ ಹೇಗಾಗತ್ತೆ ಅಂದ್ರೆ, ನಾನು ನನ್ನ ತಾಯಿ ಗರ್ಭಕ್ಕೆ, ನನ್ನ ತಂದೆ ತಾಯಿ ಇದಕ್ಕೆ ಯಾತಿಗೆ ಬಂದೆ ಅಂದ್ರೆ, there was already some karma which was operating on a vibrational level. It's attraction only through the vibration. ನನಗೆ ಇವರು ಇದನ್ನ ನನ್ನನ್ನು ಆ ಜನ್ಮದಲ್ಲಿ ಪ್ರೀತಿಸಿದ್ರು, ಈ ಜನ್ಮದಲ್ಲಿ ದ್ವೇಷಿಸಿದ್ರು, ಅವೆಲ್ಲ ಇರಲ್ಲ. A certain frequency of vibration attracts the soul. ಆ ಫ್ರೀಕ್ವೆನ್ಸಿಲಿ ನಾನು ಇರ್ತೀನಿ, ಇವರಿಬ್ರು ಆ ಫ್ರೀಕ್ವೆನ್ಸಿಲಿ ಇರ್ತಾರೆ. It's a triangular attraction of the frequency and then I get sucked. So that's why they say your energy is so maintain it, because ನೀವ್ ಏನ್ ಆಸೆ ಕೊಡ್ತಾ ಇದ್ರ ಅದೇ ತರದ್ದು ನೀವು ಅಟ್ರಾಕ್ಟ್ ಅನ್ನೋದನ್ನ. ಸೊ ಅದಕ್ಕೆ ಹಳೆ ಕಾಲದಲ್ಲಿ ಎಲ್ಲ ಯಾವಾಗ್ಲೂ ಒಳ್ಳೇದ್ ಯೋಚನೆ ಮಾಡಿ, ಒಳ್ಳೇದ್ ಮಾಡಿ. So it is a, if you feel positive about yourself, your whole body reverberates that vibrations. ದ್ವೇಷದಿಂದನೋ ಅಸೂಯೆಯಿಂದನೋ ಅಥವಾ ಸಂಕಟದಿಂದನೋ ನಾವು ಕೂತ್ಕೊಂಡ್ರೆ it shows it. In the vibration level it shows. ಆರಾ ಲೆವೆಲ್ ಕೂಡ ಡಾರ್ಕ್ನೆಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಆದಷ್ಟು ನಾನು ನನ್ನ ಉದ್ದೇಶಕ್ಕೋಸ್ಕರ, ನನ್ನ ಏಳಿಗೆಗೋಸ್ಕರ ನಾನು ಮಾಡ್ಕೊತೀನಿ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಎನಿಬಡಿ ಎಲ್ಸ್. ನಾನು ಸಂತೋಷವಾಗಿದ್ರೆ ಬೆನಿಫಿಟ್ ನನಗೆ ಮಾತ್ರ ಹೊರತು ಬೇರೆಯವ್ರಿಗಲ್ಲ. ಸೊ ಆ ಒಂದು ಪರ್ಪಸ್ಗೋಸ್ಕರ ನಾನು ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ಕೊತಾ ಹೋದ್ರೆ ಐ ಕ್ರಿಯೇಟ್ ದಿಸ್ ಬ್ಯೂಟಿಫುಲ್ ಸಿಚುವೇಶನ್ ಫಾರ್ ಮೈ ಸೆಲ್ಫ್. wherever I go it creates openness for me. ವೆರಿ ಅಲ್ವಾ? ಒಂದ್ ಮಾತು ಹೇಳಿದ್ರಲ್ಲ ಸರ್, ಮಗು ಹೊಟ್ಟೆನಲ್ಲಿ ಇರ್ತಾನು ಎಲ್ಲ ಕನೆಕ್ಷನ್ ಇರುತ್ತೆ ಅಮ್ಮಂಗೆ ಅಂತ. ಒಳಗಿಂದ ಏನೇನೆಲ್ಲ ಕಂಡೀಷನ್ ಇರುತ್ತೋ ಆಚೆಗೆ ಬಂದ ಮೇಲೆ ಮಗು ರೆಸ್ಪಾನ್ಸಿಬಿಲಿಟಿ ಅಂತ. ಮಗುದ ರೆಸ್ಪಾನ್ಸಿಬಿಲಿಟಿ ಆಗಲ್ಲ ಇನ್ನೂ. ಅಪ್ ಟು 18 ಸ್ಟಿಲ್ ದ ಪೇರೆಂಟ್ಸ್ ಆರ್ ರೆಸ್ಪಾನ್ಸಿಬಲ್. ಬಟ್ ಅದೇನಾಗ್ಬಿಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ತಾಯಿಗೆ ಒಂಟಿತನ ಕಾಡ್ತು ಅಂತ ಅನ್ಕೊಳ್ಳಿ. ಮಗುಗೆ ಅದು ಒಂಟಿತನ ದೇಹದಲ್ಲಿ, ಆ ಮಗುವಿನ ದೇಹದಲ್ಲಿ ಕೂತಿರುತ್ತೆ, ಹುಟ್ಟುತ್ತೆ ಮಗು. ಸ್ಕೂಲ್ ಹೋದಾಗ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ಬೇಗ ಸಮಾಜದಲ್ಲಿ ಬೆರೆಯಲ್ಲ. ಸೊ ಈ ತರ ಶುರು ಆಗ್ಬಿಡುತ್ತೆ ಮಗುಗೆ. ಐಸೋಲೇಟ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂತ ಆಸೆ, ಬಟ್ ಹೌ ಐ ಡೋಂಟ್ ನೋ ಹೌ. ಯಾಕೆ ಅಂದ್ರೆ ಈ ಒಂಟಿತನ ಗೈಡ್ ಮಾಡ್ತಾ ಹೋಗುತ್ತೆ ಲೈಫ್ ನ. ಸೊ ಹಾಗಾಗಿ ಕೆಲವರು ಸ್ಕೂಲ್ಗಳಲ್ಲಿ ನೋಡ್ತಾ ಹೋದ್ರೆ, ಕೆಲವು ಮಕ್ಕಳು ತುಂಬಾ ಲೈವ್ಲಿ ಆಗಿ ತುಂಬಾ ಆಟ ಆಡ್ಕೊಂಡು ತುಂಬಾ ಮುಂದೆ ಹೋಗಿ ಬರ್ತಿರ್ತಾರೆ. ಕೆಲವು ಮಕ್ಕಳು ಹಿಂಜರ್ಕೊಂಡು ಅಲ್ಲಲ್ಲೇ ಇರ್ತಾರೆ. ಸೊ ಇಟ್ ಈಸ್ ಸಮ್ ಹೌ ಇಟ್ ಎಫೆಕ್ಟ್ಸ್ ಫ್ರಮ್ ದ ಅರ್ಲಿ ಡೇಸ್. ಸೊ ಈ ತರ ಇಟ್ ಶೋಸ್ ಇನ್ ದೋಸ್ ಏರಿಯಾಸ್. ಅಥವಾ ಹೆಸಿಟೇಷನ್ ಇರುತ್ತೆ, ಮಾತಾಡಕ್ಕೆ ಹಿಲೇಟ್ ಆಗ್ತಾರೆ. ಅಥವಾ ಕೆಲವು ಮಕ್ಕಳು ದೇ ಆರ್ ವೆರಿ ಕಾನ್ಫಿಡೆಂಟ್, wherever you put them they are like, ಈಗ ನನ್ನ ಮನೆ ಅನ್ನೋ ತರದಲ್ಲಿ ಇರ್ತಾರೆ. ಕೆಲವು ಮಕ್ಕಳು ಮನೆಯಲ್ಲಿ ಕೂಡ ಸಂಕೋಚವಾಗಿರ್ತಾರೆ. So all of this comes through many layers, many levels. Now, emotions, ನವರಸಗಳು ಹೇಗೆ ನಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ನವಗ್ರಹಗಳು ಅಂತ ಕೆಲವರು ಆಸ್ಟ್ರಾಲಜಿನ ಒಂದ್ ಪ್ಯಾರಲ್ ಆಗಿ ಇಟ್ಕೊಂಡು ಅವೆಲ್ಲ ಚೆನ್ನಾಗಿದ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೈಕಾಲಜಿ ಬಗ್ಗೆ ತಗೊಂಡಾಗ ಲೆಟ್ಸ್ ಟಾಕ್ ಅಬೌಟ್ those 9 emotions which basically keeps our vibration in a good way. Today's 2024 ನಲ್ಲಿ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್, ವಿಚ್ ಇಸ್ ಲೈಕ್ ದ ಟಫೆಸ್ಟ್ ಎಮೋಷನ್ ಮನುಷ್ಯ ಅರ್ಥ ಆಗದೆ ಇರೋದು ಅಥವಾ ಅದನ್ನ ಹ್ಯಾಂಡಲ್ ಮಾಡಕ್ ಆಗದೆ ಇರೋ ಒಂದು ಎಮೋಷನ್ ಯಾವ್ದು? ಭಯ. ಫಿಯರ್ ಇಸ್ ದ ಬೇಸಿಕ್ ಎಮೋಷನ್. ಯಾಕೆ ಅಂತ ಅಂದ್ರೆ, ನೀವು ಅವಾಗ ಹೇಳಿದ್ರೆ 84 ಲಕ್ಷ ಜನ್ಮ ಇದೆ ಅಂತ, 83 ಲಕ್ಷ ಜನ ಮುದ ಇದೆ ಅಂತ ಅನ್ಕೋಣ. 83 ಲಕ್ಷ ಸಸಿ ಸತ್ತಿದ್ದೀನಿ ನಾನು ಅಲ್ವಾ? 83 ಲಕ್ಷ ಸತಿ ನಾನು ಸತ್ತಾಗ ಪ್ರತಿ ಸಲಿ ಸಾವು ಹತ್ರ ಬಂದಾಗ ಭಯ ಆಗುತ್ತೆ ಸಾಯೋದಿಕ್ಕೆ. ಬಿಗ್ಗೆಸ್ಟ್ ಫಿಯರ್ ಇಸ್ ದ ಫಿಯರ್ ಆಫ್ ಡೆತ್. ಯಾಕೆಂದ್ರೆ ಇದನ್ನ ಬಿಟ್ಟು ನಾನು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ದ ಜರ್ನಿ ಬಿಯಾಂಡ್ ಇಸ್ ಅನ್ನೋನ್. ಸೊ ಬಿಕಾಸ್ ಐ ಆಮ್ ಗೋಯಿಂಗ್ ಆನ್ ಎನ್ ಅನ್ನೋನ್ ಏರಿಯಾ, ಐ ಹೋಲ್ಡ್ ಬ್ಯಾಕ್. ಜೊತೆಗೆ ನಾನು ಈ ದೇಹದಲ್ಲಿ ಇರ್ಬೇಕಾದ್ರೆ
I am attached to this body. So I try to hold on to this. I don't want to die. So 83 lakh times ನಾನು ಭಯಕ್ಕೊಳಗಾಗಿದ್ದೇನೆ. ಸೊ ಆ 83 ಲ್ಯಾಕ್ ಲೈಫಲ್ಲಿ ಬಾಕಿ ಎಮೋಷನ್ಸ್ ಬಂದಿಲ್ಲದೆ ಇರ್ಬೋದು, ಸಂಕಟ ಇಲ್ಲದೆ ಇರ್ಬೋದು, ಅಥವಾ ಒಂಟಿತನ ಇಲ್ಲದೆ ಇರ್ಬೋದು, ಹುಳಕ್ಕೆ, ಗಿಡಕ್ಕೆ, ಮರಗಳಿಗೆ, ಪ್ರಾಣಿಗಳಿಗೆ ಮೇ ನಾಟ್ ಹ್ಯಾವ್ ಫೆಲ್ಟ್ ದಟ್ ಫ್ರಸ್ಟ್ರೇಷನ್ ಆರ್ ಎನಿಥಿಂಗ್. But fear is one emotion all lives will go through. Because always go through the death. ಡೆತ್ ಬರ್ತಿದ್ದಂಗೆ ಫಿಯರ್ ಕಾಣುತ್ತೆ. ಫಿಯರ್ ಇಟ್ ಬಿಕಮ್ಸ್ ಅಕ್ಯುಮುಲೇಟೆಡ್. ಸೊ ಅಷ್ಟು ಭಯ ಈ ದೇಹದಲ್ಲಿ ಉಳಿದಿದೆ ನನಗೆ. ಸೊ ಈ ದೇಹದಲ್ಲಿ ಹೊತ್ಕೊಂಡು ನಾನು ಬಂದಿದ್ದೀನಿ. ಈ ಜೀವನನ ನಾನು ಆ ಫಿಯರ್ ಬೇಸ್ ಅಲ್ಲಿ ಬದುಕ್ತಾ ಹೋಗ್ತೀನಿ. ಫಿಯರ್ ನನಗೆ ಹೇಳ್ಕೊಟ್ಟಿರೋದೇನಂದ್ರೆ ಯು ಹ್ಯಾವ್ ಟು ಬಿ ಕರೇಜಿಯಸ್ ಅಂತ. ಇಷ್ಟು ದೊಡ್ಡ ಫಿಯರ್ ಇಟ್ಕೊಂಡು ನಾನು ಕರೇಜಿಯಸ್ ಆಗೋ ಪ್ರಯತ್ನ ಪಡ್ತೀನಿ. So when I try to become courageous, who is trying? A fearful person is trying. ಭಯಗೊಂಡ ವ್ಯಕ್ತಿ ಧೈರ್ಯವಂತನಾಗಬೇಕು ಅಂತ ಪ್ರಯತ್ನ ಪಟ್ಟಾಗ ಅವನ ಎಲ್ಲಾ ಪ್ರಯತ್ನಗಳು ಕೂಡ ಭಯದಿಂದಲೇ ಕೂಡಿರುತ್ತೆ ಅಲ್ವಾ? ನನ್ನ ಪ್ರಯತ್ನನೇ ರಾಂಗ್ ಇಲ್ಲಿ. ನನಗ್ ಬೇಕಾಗಿರೋದು ಧೈರ್ಯ ಅಲ್ಲ, ಭಯರಹಿತ ಸ್ಥಿತಿ. ನ್ಯೂಟ್ರಲ್ ಆಗಿ ಬರ್ಬೇಕು ಅಷ್ಟು. ಐ ವಾಂಟ್ ಟು ಬಿ ಫ್ರೀ ಫ್ರಮ್ ದ ಫಿಯರ್. ನಿರ್ಭಯ, ಭಯರಹಿತ ಸ್ಥಿತಿಲಿ ನಾನು ಇರ್ಬೇಕು. ಅದನ್ನ ನಾನು ಹುಡುಕ್ಬೇಕೆ ಹೊರತು ಧೈರ್ಯ ಹುಡುಕಕ್ ಹೋದ್ರೆ ಎಡವುತ್ತೀನಿ ನಾನು. ಸೊ ಫಿಯರ್ ಇಸ್ ಅವರ್ ಬೇಸಿಕ್ ಎಮೋಷನ್. ಆ ಫಿಯರ್ ನಾನು ಅಡ್ರೆಸ್ ಮಾಡಿದ್ರೆ ಆಲ್ ದ ಅದರ್ ಎಮೋಷನ್ಸ್ ಆರ್ ಬ್ರಾಂಚಸ್ ಆಫ್ ಫಿಯರ್. ಅದರ್ ಎಮೋಷನ್ಸ್ ಅಂದ್ರೆ ಕೋಪ ಬರುತ್ತೆ ನನಗೆ. ಯಾಕೆ ಕೋಪ ಬರುತ್ತೆ ಅಂದಾಗ ನನ್ನ ಭಯದಲ್ಲಿ ನಾನು ಏನನ್ನೋ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಂದಾಗ ಭಯ, ಕೋಪ ಶುರು ಆಗುತ್ತೆ. ಆಲ್ ಅಗ್ರೆಷನ್ ಬಿಕಾಸ್ ಆಫ್ ಫಿಯರ್. All violence is because of fear. ಯಾಕಂದ್ರೆ ನೀವೇನೋ ಮಾಡ್ಬಿಡ್ತೀರಾ ಅನ್ನೋ ಭಯಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಅದು ವೈಲೆನ್ಸ್ ಆಗುತ್ತೆ. ನಾನು ರಿಲ್ಯಾಕ್ಸ್ ಆಗಿದ್ರೆ, ನನಗೆ ಭಯ ಇಲ್ಲ ಅಂದಿದ್ರೆ, ಐ ಆಮ್ ರಿಯಲಿ ಇನ್ ಮೈ ಓನ್ ಸ್ಟೇಟ್. ಐ ಡೋಂಟ್ ಇವನ್ ಅಟ್ರಾಕ್ಟ್ ಎನಿಥಿಂಗ್. ಇವತ್ತಿಂದು ಈವಿಲೈ ಅಂತ ಒಂದು ಚುರಾಗಿದೆ, ನೋಡಿದಿರ ಸರ್ ಟ್ರೆಂಡ್? ಹಳೆ ಕಾಲದಲ್ಲಿ ಕಬ್ದಾರ, ಆಮೇಲೆ ಈ ಪರ್ಕೆ ಕಡ್ಡಿ ಇದೆಲ್ಲ ತೆಗೆದು ದೃಷ್ಟಿ ತೆಗೆಯೋದು, ಇವೆಲ್ಲ ಮಾಡೋದು ಅದಾಯ್ತು. ಇವತ್ತು ಕೆಟ್ಟ ಕಣ್ಣು. ಸೊ ಭೂತ ವಿದ್ಯಾ ಇದನ್ನ ಹೇಗ್ ನೋಡತ್ತೆ? ಈವಿಲ್ ಅನ್ನೋದು ಇದೆ, ಕೆಟ್ಟ ಕಣ್ಣು ಎಲ್ರಿಗೂ ಇರುತ್ತೆ. ಅದು ಹೊಟ್ಟೆವ್ರು ಕೊಡೋರು ತುಂಬಾ ಜನ ಇರ್ತಾರೆ. ಹೊಟ್ಟೆವ್ರು ಕೊಡೋರು ಕಲ್ಲು ಹೊಡಿತಾರೆ. ಕಲ್ಲು ಫಿಸಿಕಲ್ ಕಲ್ಲಲ್ಲೇ ಇರ್ಬೋದು, ಕಣ್ಣಲ್ಲೇ ಹೊಡಿತಾರೆ ಕಲ್ಲು. ಅಥವಾ ಒಂದು ಆಲೋಚನೆ ಬಂದ್ರು, ಅವಳು ನೋಡೋ ಹೆಂಗಿದ್ದವಳು, ಹೆಂಗಾಗೋದು, ಅದು ಒಂದ್ ಕಡೆ ಸಾಕು 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 ನಮ್. ಬಟ್ ನನಗ್ ಬೇಕಾಗಿರೋದು ಯಾರು ಎಷ್ಟು ಕೆಟ್ಟದಾಗಾರು ಯೋಚನೆ ಮಾಡಲಿ, ಕೆಟ್ಟದನ್ನಾರು ಕಳಿಸ್ಲಿ, ಏನಾರು ಮಾಡಲಿ, ರಿಸೀವ್ ಮಾಡೋದು ನಾನು. ಐ ಆಮ್ ದ ರಿಸೀವರ್. ವೈ ಡಿಡ್ ಐ ರಿಸೀವ್ ದಟ್? ನಾನು ಹೇಳ್ತಾರೆ ಹಳ್ಳಿಗಳಲ್ಲಿ ತುಂಬಾ ಇದೆ, ನಾವು ತಗ್ಗಿ ಬಗ್ಗೆ ನಡಿಬೇಕು, ದುರಹಂಕಾರ ತೋರಿಸ್ಬಾರ್ದು ಅಂತ. ದುರಹಂಕಾರ ಆದಾಗ ಐ ಆಮ್ ಅನ್ಕಾನ್ಶಿಯಸ್. ನಾನು ಹೊಸ ಕಾರ್ ತಗೊಂಡ್ರೆ ಕಣ್ಣು ಹಾಕ್ಬಿಡ್ತಾರೆ. ಹಾಕ್ಲಿ ಅವ್ರ ಕಣ್ಣಿರೋದೇ ಹಾಕ್ಲಿಕ್ಕೆ. ಇಸ್ಕೊಳ್ಳೋದು ನನಗೆ ಬೇಡ. ಲೆಟ್ ಮೀ ಬಿ ಕ್ಲಿಯರ್, ಲೆಟ್ ಮೀ ಬಿ ಫ್ರೀ. ದಟ್ ಕಾರ್ ತಗೊಂಡೆ ನನ್ನ ಸಂತೋಷಕ್ಕೆ, ನನ್ನ ದುಡ್ಡಲ್ಲಿ, ನನ್ನ ಇದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ನಾನು ಕಾರ್ ತಗೊಂಡಿದ್ದೀನಿ. ನೀವು ಯಾವ ರೀತಿ ಯೋಚನೆ ಮಾಡಿದ್ರು ನನಗದು ತಟ್ಟೋದಿಲ್ಲ. ಐ ಆಮ್ ವೆರಿ ಫ್ರೀ ಫ್ರಮ್ ದಟ್ ಅಂತ ನಾನು ನನ್ನ ಇದರಲ್ಲಿ ನಾನು ಕ್ಲಿಯರ್ ಆಗಿದ್ಬಿಟ್ರೆ ಯಾವ ಈವಿಲ್ ತಡ. ಓ, ಸೊ ಇದನ್ನೇ ಹೇಳಿದ್ದು, ನಿಮ್ ಮನಸ್ಸು ಗಟ್ಟಿಯಾಗಿದ್ರೆ, ನಿಮ್ಮ ಇದಿದ್ರೆ ಯಾವ್ದು ನಿಮ್ಮನ್ನ ಇದ್ ಮಾಡಕ್ ಆಗಲ್ಲ. ನೀವು ಹಾಗಂತ ಹೇಳಿ ನನ್ನ ಶೈನಿಂಗ್ ನಾನು ಕುಗ್ಗಿಸ್ಕೊಳಕ್ ಆಗಲ್ಲ. ಐ ಆಮ್ ಹಿಯರ್ ಓನ್ಲಿ ಫಾರ್ ಮೈ ಪರ್ಪಸ್. ಸೊ ನಾನು ನನ್ನ ಪರ್ಪಸ್ ಹಿಂಗೆ ನನ್ನನ್ನ ಕುಗ್ಗಿಸ್ಕೊತಾ ಹೋದ್ರೆ ನನ್ನ ಉದ್ದೇಶನೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಬದುಕೋದಕ್ಕೆ ಅನರ್ಹತೆ ಬಂದ್ಬಿಡುತ್ತೆ. ಯಾರು ಏನಾರು ಅನ್ಕೊಳ್ಳಿ, ಯಾವ ರೈತನಾರು ಹೊಟ್ಟೆ ಹೊಡ್ಕೊಳ್ಳಿ, ಏನನ್ನಾರು ಮಾಡ್ಲಿ, ನನ್ಗೆ ಬೇಜಾರಿಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾರೆ. ಕೆಲಸ ಮಾಡಿದ್ರೆ ನನಗ್ ನಾನೇನ್ ಮಾಡ್ತೀನಿ ಗೊತ್ತು, ನಾನು ಅದನ್ನ ರಿಸೀವ್ ಮಾಡಲ್ಲ ಅಂತ. that's how you deflate it. Of course. ಇಲ್ಲ ಅಂದ್ರೆ ನಾನು ಇನ್ನೊಬ್ರ ಹತ್ರ ಹೋಗ್ಬೇಕಾಗುತ್ತೆ. ಹೆಲ್ಪ್ ಮಾಡಿ, ನನಗೆ ತೆಗೆಸ್ಕೊಡಿ, ಇದನ್ನ ದುಡ್ಡು ತೆಕ್ಕೊಡಿ. ತಗೊಂಡ್ರೆ ತಾನೆ ಒಳಗಡೆ ಅದನ್ನ ತೆಗ್ಸಕ್ಕೆ, ತಗೊಳ್ದೇನೆ ಇದ್ರೆ. So this is how you put a shield. Yes, emotionally I am fine. I can, okay, I want to shine because this is meant to be shining. ಇನ್ನೊಬ್ರು ತೋರ್ಸ್ಕೋಬೇಕು ಅಂತಲ್ಲ. ಬೈ ನೇಚರ್ ಇದು ಮೂಲತಃ ಅದು ಅರಳಬೇಕು, ಬೆಳಿಬೇಕು, ಹೊಳಬೇಕು.
ಅದನ್ನು ನಾನು ಕುಗ್ಗಿಸೋದು ನನ್ನ ತಪ್ಪು. ಸೊ ನಾನು ಅರಳೋದ್ರಿಂದ ನಿಮ್ಗೆ ಸಂಕಟ ಆಗುತ್ತೆ ಅಂತ ಸಂಕಟ ಪಡಿ, ನನ್ಗೇನು ಬೇಜಾರಿಲ್ಲ. ಬಟ್ ನಾನು ಅರಳು ನಿಲ್ಸಲ್ಲ. ನೀವು ಸಂಕಟ ಪಟ್ರಿ ಅಂತ ನಾನು ಕುಗ್ಗಲ್ಲ. ಇಷ್ಟೆಲ್ಲ ಮಾಡ್ತಾ ಎಷ್ಟು ವರ್ಷ ಆಯ್ತು ಸರ್ ಇವಾಗ ನಿಮ್ಮ ಈ ಭೂತ ವಿದ್ಯೆ ಎಲ್ಲ ಶುರುವಾಗಿ? ಟ್ರಾನ್ಸ್ಫರ್ಮ್ಯಾಟಿಕ್ ಡೈಲಾಗ್ ಥೆರಪಿ 2007 ಇಂದ. ಓಹ್ 17 ಇಯರ್ಸ್. 17 years. ಅದ್ರ ಪ್ಯಾರಲ್ ಆಗಿ ಭೂತ ವಿದ್ಯೆ ಶುರು ಮಾಡಿ. ಥ್ಯಾಂಕ್ ಯು ಸರ್, ಇಟ್ ವಾಸ್ ಅಮೇಜಿಂಗ್ ಹ್ಯಾವಿಂಗ್ ಯು. ಸೊ ಹೇಗಿತ್ತು ನಮ್ಮ ಇವತ್ತಿನ ಈ ಸಂಭಾಷಣೆ? ಸೋ ಮಚ್ ವಿ ಸ್ಪೋಕ್ ಅಬೌಟ್ ಭೂತ ವಿದ್ಯಾ, ಹಾಗೇನೆ ಟ್ರಾನ್ಸ್ಫರ್ಮ್ಯಾಟಿಕ್ ಡೈಲಾಗ್ ಥೆರಪಿ. ಟಿಲ್ ನೆಕ್ಸ್ಟ್ ಟೈಮ್ ಸರ್, ಥ್ಯಾಂಕ್ ಯು ಸೋ ಮಚ್. Thank you very much. It was really nice having you here. Thanks for having me. Continue to stay curious in life. Now Nima Rapid Rashmi signing out from Just Curious with Nag Kumar sir.